ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ. 1 ಲೀಟರ್ ಪೆಟ್ರೋಲ್ ಮೇಲೆ 5 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಯಾರಾ ಬಂಕ್ನಲ್ಲಿ ಈ ರೀತಿ ದರ ಏರಿಕೆ ಕಂಡು ಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ. 1 ಲೀಟರ್ ಪೆಟ್ರೋಲ್ ಮೇಲೆ 5 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ನಯಾರಾ ಬಂಕ್ನಲ್ಲಿ ಈ ರೀತಿ ದರ ಏರಿಕೆ ಮಾಡಲಾಗಿದೆ. ಬೆಲೆ ಏರಿಕೆಯಿಂದ ಕಂಗಾಲಾಗಿ ಹೋಗಿದ್ದಾರೆ ವಾಹನ ಸವಾರರು. ಪೆಟ್ರೋಲ್ 5 ರೂಪಾಯಿ ಹಾಗೂ ಡೀಸೆಲ್ ಮೇಲೆ 3 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ 108 ರೂಪಾಯಿ 2 ಪೈಸೆ ಹಾಗೆ ಡೀಸೆಲ್ ಬೆಲೆ 93.87 ರೂಪಾಯಿ ಆಗಿದೆ. ಉಳಿದಂತೆ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಲಭ್ಯ ಇದೆ. ಕೆಲವು ಬಂಕ್ಗಳಲ್ಲಿ ಬಾಟಲ್ಗಳಿಗೆ ಪೆಟ್ರೋಲ್ ನೀಡೋದು ನಿಷೇಧಿಸಲಾಗಿದೆ. ಯಾವುದೇ ಗೊಂದಲ ಇಲ್ಲ ಅಂತ ಪೆಟ್ರೋಲ್ ಬಂಕ್ ಮಾಲೀಕರು ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಗೌರಿಬಿದನೂರು, ಬಾಗೇಪಲ್ಲಿ ಸೇರಿದಂತೆ ಬಂಕ್ಗಳಲ್ಲಿ ಪೆಟ್ರೋಲ್ ಸ್ಟಾಕ್ ಇದೆ. ಆದರೆ ಈ ರೀತಿ ಪೆಟ್ರೋಲ್ ಸ್ಟಾಕ್ ಇದ್ರೂ ಕೂಡ ಇದೊಂದು ಬಂಕ್ನಲ್ಲಿ, ನಯಾರಾ ಬಂಕ್ನಲ್ಲಿ ದರ ಏರಿಕೆ ಕಂಡು ಬಂದಿದೆ. ಹೀಗಾಗಿ ಬೆಲೆ ಏರಿಕೆಯಿಂದ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಏನೋ ಬಾಜಿ ರೈತ ನಾವು ಓಡಾಡಬೇಕು, ಅಲ್ಲಿ ಹೋಗ್ಬೇಕು, ನೋಡು 5 ರೂಪಾಯಿ ಜಾಸ್ತಿ ಮಾಡೋರು ಈಗ. ನಾವು ತೋಟದಲ್ಲಿ ಓಡಾಡಬೇಕು, ಮತ್ತು ಔಷಧಾರಕ್ಕೆ ಹೋಗ್ಬೇಕು, ಹೂ ಮಾರ್ಕೆಟ್ ಹೋಗಿ ತಗೊಂಡು ಹೋಗ್ಬೇಕು, ಗಾಡಿಗಳಲ್ಲಿ ಹೋಗ್ಬೇಕು. ಈ ಥರ ಸಮಸ್ಯೆಗಳೆಲ್ಲ ಹಿಂಗೆ ಇದ್ದೆಲ್ಲ 5 ರೂಪಾಯಿ ರೈತ ಮಾಡೋರು ಇವಾಗ. ಇದೇ ಸಮಸ್ಯೆ. ಇವಾಗ ಡೈಲಿ ಹೂ ಹೊಡಿಬೇಕು ನಾವು. ತೋಟದ ಹತ್ರ 2 ಕಿಲೋಮೀಟ್ರ್ ಓಡಾಡಬೇಕು. ಹಿಂಗೆ ಪೆಟ್ರೋಲ್ ಡೀಸೆಲ್ ರೇಟ್ ಮಾಡಿಬಿಟ್ಟು ಹೆಂಗೆ ನಾವು ತೋಟ ಉಳಿಸ್ಬೇಕಂದ್ರೆ ಡೀಸೆಲ್ ರೇಟ್ ಜಾಸ್ತಿ ಅದು ಬಾಧೆ ನಮಗೆ. ಎಕರೆ ಉಳಿಸ್ಬೇಕಂದ್ರೆ ಎಷ್ಟು ಬರ್ತದೆ ಈ ಥರ ಮಾಡಿದ್ರೆ. ಕೇಳಿದ್ರೆ ಇದ್ದದ್ದು ಪ್ರಾಬ್ಲಮ್ ಅಂತಾರೆ. ಕ್ಲಿಯರ್ ಮಾಡೋದು ಈ ಥರ ಹೇಳ್ತಾರೆ. ಒಂದೇ ಸರ್ 5 ರೂಪಾಯಿ ರೈಸ್ ಆಗಿದ್ದಿಲ್ಲ. ಅದೇ ಏಕದಮ್ ಮಾಡಿದ್ದಾರೆ ನೋಡಿ 5 ರೂಪಾಯಿ. ಬಟ್ ನಿಮ್ಮ ಸಮಸ್ಯೆಗಳು ಭಾಳಷ್ಟು ಇದೆ ಅಂತ. ಇದೆ ಏನು ನಾವು ಡೈಲಿ ಹೂ ಮಾರ್ಕೆಟ್ ನೋಡಿ ಡೈಲಿ ಹೂ ಮಾಡ್ತೀವಿ ನಾವು. ಹೂಗೆ ಹೂ ತಗೊಂಡು ಹೋಗ್ಬೇಕು. ಮತ್ತು ತೋಟದ ಹತ್ರ ಕರೆಂಟ್ ಪ್ರಾಬ್ಲಮ್ಮು. 20 ಸಲ ಓಡಾಡ್ಬೇಕು, ತೋಟದ ಹತ್ರ ಹೋಗ್ಬೇಕು ಬರಬೇಕು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಇನ್ನು ಪೆಟ್ರೋಲ್ ಡೀಸೆಲ್ ಈ ರೀತಿ ದರವನ್ನ ಏಕಾಏಕಿ ಏರಿಕೆ ಮಾಡಿದ್ದಾರೆ. ಏನು ಹೇಳ್ತಿದ್ದಾರೆ ಗ್ರಾಹಕರು? ಜೊತೆಗೆ ಇದೊಂದೇ ಬಂಕ್ನಲ್ಲಿ ಈ ರೀತಿ ಏರಿಕೆ ಆಗಿದೆಯಾ, ಹೇಗೆ ಅಂತ? ಹೌದು ಸೂಚನೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಂಕ್ಗಳಲ್ಲಿ ಸಾಕಷ್ಟು ಪೆಟ್ರೋಲ್ ರೇಟು ದರಕ್ಕೇರಿದೆ. ಯಾಕಂದ್ರೆ ನರೇಗಾದಲ್ಲಿ ಏನ್ ಮಾಡ್ತಿದ್ದಾರೆ, ಇವತ್ತು ಮಾತ್ರ ಏನು ಪೆಟ್ರೋಲ್ ದರ ಏರಿಕೆ ಆಗಿದೆ. ಅದರಲ್ಲೇ ಸಹ ಎಸ್ ಟಿ ಪೆಟ್ರೋಲ್ ಬಂಕ್ಗಳಲ್ಲಿ ಸಹ ರೈಸ್ ಆಗಿರುತ್ತೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಾಕಷ್ಟು ಕಡೆ ಈ ಪೆಟ್ರೋಲ್ ಏನು ದರ ಏರಿಕೆ ಆಗಿರೋದ್ರಿಂದ ಗ್ರಾಹಕರು ಸಹ ಏನು ಈ ಒಂದು ಬಿಸಿಯಾಗಿರೋದು ಇಷ್ಟು ಚರ್ಚೆ ನಡೀತಾ ಇರೋದಕ್ಕೆ. ಯಾಕಂದ್ರೆ ಏರಿಕೆ ಆಗಿದೆ. ಹೀಗಾಗಿ ನಮ್ಗೆ ಬೆಲೆ ಏರಿಕೆ ಖಂಡಿಸಿ ಸಾಕಷ್ಟು ಇದರಲ್ಲಿ ಸಹ ಏರಿಕೆ ಆಗಿದೆ. ಅದರಲ್ಲೂ ಸಹ ಇವತ್ತು ಪೆಟ್ರೋಲ್ ಬಂಕ್ಗಳು ಸಹ ಇವತ್ತು ಬೆಲೆ ಏರಿಕೆ ಕಂಡ್ರೆ ಅದಕ್ಕೆ ಗ್ರಾಹಕರಿಗೆ ಕಿಡಿ ಆಗ್ತಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಈ ರೀತಿ ಮಾಡ್ತಿದೆ. ಇವತ್ತು ಯುದ್ಧ ನಡೀತಾ ಇದೆ, ಯುದ್ಧದ ಭೀತಿ ಈ ತರ ಆಗ್ತಿದೆ ಅಂತ ಸಹ ಜನ ಯಾವ ಬೆಲೆ ಪರಿಸ್ಥಿತಿ ಇಲ್ಲ. ಯಾಕಂತಂದ್ರೆ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವತ್ತು ಈ ಮೊದಲ ಮಾಡ್ತಿದ್ದಾರೆ ಅಂತ ಹೇಳಿ ಜನ ಸಹ ಸಾಕಷ್ಟು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.